ದಮಸ್ಕದ ದಾರಿಯಲ್ಲಿ ಪೌಲನಿಗೆ ಕರ್ತನ ಪರಿಚಯವಾದಾಗ ಅವನು ಹೀಗೆ ಕೇಳಿದನು, ಕರ್ತನೇ, ನಾನೇನು ಮಾಡಬೇಕು ಎಂದು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದಂಥ ವಂದನೆಗಳು. ನೀವೆಲ್ಲರೂ ದೇವರ ವಾಕ್ಯಗಳ ಅಧ್ಯಯನದ ಮೂಲಕ ಸಂತೋಷಭರಿತರಾಗಿಯೂ ಆನಂದ ಭರಿತರಾಗಿ ಇದ್ದೀರಿ ಎಂದು ನಾವು ನಂಬ್ತೇವೆ. ದೇವರು ರಕ್ಷಿಸುವುದು ಪಾಪಿಗಳನ್ನು ಮಾತ್ರವೇ, ಸುಧಾರಿಸಲ್ಪಟ್ಟರೆ ಎಂದಿಗೂ ವಿಶ್ವಾಸಿಯಾಗುವುದಿಲ್ಲ. ಬನ್ನಿರಿ, ಪ್ರಾರಂಭದಿಂದಲೂ ಕಡೆಯವರೆಗೂ ಕಾರ್ಯಕ್ರಮವನ್ನು ವೀಕ್ಷಿಸಿ ದೇವರ ವಾಕ್ಯದ ಸತ್ಯಗಳನ್ನು ಅರಿತುಕೊಳ್ಳೋಣ. ನಮ್ಮ ಅಧ್ಯಯನವನ್ನು ಈಗ ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇದಲ್ಲದೆ ಅಧರ್ಮವು ಹೆಚ್ಚಾಗುವುದರಿಂದ ಬಹುಜನರ ಪ್ರೀತಿಯು ತಣ್ಣಗಾಗಿ ಹೋಗುವುದು ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ಪ್ರಿಯರೇ, ಗಲಾತ್ಯದವರಿಗೆ ಬರೆದ ಪತ್ರಿಕೆಯ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ದೇವರಾತ್ಮನ ಬಲವನ್ನು ಹೊಂದಿದವರಾಗಿ ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಗಲಾತ್ಯದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 8ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಆದರೂ ನಾವು ನಿಮಗೆ ಸಾರಿದ ಸುವಾರ್ತೆಗೆ ವಿರುದ್ಧವಾದುದನ್ನು ನಾವೇ ಆಗಲಿ ಪರಲೋಕದಿಂದ ಬಂದ ದೇವದೂತನೇ ಆಗಲಿ ನಿಮಗೆ ಸಾರಿದರೆ ಶಾಪಗ್ರಸ್ತನಾಗಲಿ ಎಂಬುದೇ. ಕರ್ತನಲ್ಲಿ ಪ್ರಿಯರೇ, ಈ ವಚನವು ಬಹು ಕಠಿಣವಾದದ್ದಾಗಿದೆ. ಒಬ್ಬ ದೇವದೂತನು ಈ ಸುವಾರ್ತೆಗೆ ವಿರುದ್ಧವಾದುದನ್ನು ಸಾರಿದರೆ ಅವನು ಕಠಿಣವಾದ ನಿಂದಾವಾಕ್ಯಕ್ಕೆ ಗುರಿಯಾಗುತ್ತಾನೆಂದು ಪೌಲನು ಹೇಳುತ್ತಾನೆ. ಒಂದು ವೇಳೆ ದೇವದೂತನೊಬ್ಬನು ಬಂದು ನನಗೆ, ನೀನು ಹೇಳುವುದೆಲ್ಲ ಸರಿಯೇ, ಆದರೆ ನೀನು ರಕ್ಷಣೆ ಹೊಂದಲು ಇಂತಿಂಥದನ್ನು ಹೆಚ್ಚಾಗಿ ಮಾಡಬೇಕು ಎಂದು ಹೇಳಿದರೆ, ನೀವು ಅಂಥವರಿಗೆ ಇಲ್ಲಿಂದ ನಡೆ, ನೀನು ಪರಲೋಕದಿಂದ ಬಂದ ದೇವದೂತನಾದರೂ ನಾನು ನಿನ್ನ ಮಾತನ್ನು ಕೇಳಲಾರೆ ಎಂದೇ ಹೇಳಬೇಕು. ಪ್ರಿಯರೇ, ಈ ದಿನಗಳಲ್ಲಿ ಬೇರೆ ಸುವಾರ್ತೆಗಳನ್ನು ತಿಳಿಸುವ ಅನೇಕ ಪ್ರಸಂಗಿಗಳನ್ನು ನಾವು ನೋಡುತ್ತೇವೆ. ಅವರು ದೇವದೂತರಂತೆ ಕಾಣಬಹುದು. ಸೈತಾನನು ಬೆಳಕಿನ ದೂತನಂತೆ ಬರುತ್ತಾನೆಂದು ಹೇಳಿಯದೆ ಕೊರಿಂಥದವರಿಗೆ ಬರೆದಂಥ 2ನೇ ಪತ್ರಿಕೆ 11ನೇ ಅಧ್ಯಾಯ 14 ಮತ್ತು 15ನೇ ವಚನಗಳಲ್ಲಿ ನಾವು ಇದನ್ನು ನೋಡುತ್ತೇವೆ. ಅವನ ದೂತರು ಕೂಡ ನೀತಿಯ ಸೇವಕರಂತೆ ವೇಷ ಧರಿಸಬಹುದು. ನಾವು ಎಚ್ಚರದಿಂದ ಇರಬೇಕು. ಗಲಾತ್ಯದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 9ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ನೀವು ಸ್ವೀಕರಿಸಿದ ಸುವಾರ್ತೆಗೆ ವಿರುದ್ಧವಾದದನ್ನು ಯಾವನಾದರೂ ನಿಮಗೆ ಸಾರಿದರೆ ಅವನು ಶಾಪಗ್ರಸ್ತನಾಗಲಿ ಎಂದು ನಾವು ಮೊದಲು ಹೇಳಿದಂತೆಯೇ ಈಗಲೂ ನಾನು ತಿರುಗಿ ಹೇಳುತ್ತೇನೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಕಠಿಣವಾದ ಮಾತುಗಳಲ್ಲಿ ಪೌಲನು ಹೇಳುತ್ತಾನೆ, ನೀವು ಕೇಳಿ ಹೊಂದಿದ ಸುವಾರ್ತೆಗೆ ವಿರುದ್ಧವಾದದನ್ನು ಯಾರಾದರೂ ನಿಮಗೆ ಸಾರಿದರೆ ಅವನು ಶಾಪಗ್ರಸ್ತನಾಗಲಿ ಎಂಬುದು. ಸುವಾರ್ತೆಯು ಈ ಎಲ್ಲ ಕ್ರಿಯೆಗಳು ಅವಶ್ಯವಿಲ್ಲವೆಂದು ಹೇಳುತ್ತದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 5ನೇ ವಚನದಲ್ಲಿ, ಆದರೆ ಯಾವನು ಪುಣ್ಯ ಕ್ರಿಯೆಗಳನ್ನು ಮಾಡಿದವನಾಗಿರದೆ ಪಾಪಾತ್ಮರನ್ನು ನೀತಿವಂತರೆಂದು ನಿರ್ಣಯಿಸುವಾತನಲ್ಲಿ ನಂಬಿಕೆ ಇಡುತ್ತಾನೋ ಅವನ ನಂಬಿಕೆಯೇ ನೀತಿಯೆಂದು ಎಣಿಸಲ್ಪಡುವುದು ಎಂಬುದಾಗಿ ಬರೆದದೆ. ತಾವು ರಕ್ಷಣೆ ಹೊಂದಬೇಕಾದರೆ ಮೊದಲು ಒಳ್ಳೆಯವರಾಗಬೇಕೆಂದು ಹೇಳುವ ಅನೇಕರಿದ್ದಾರೆ. ಕೆಲ ದಿನಗಳ ಹಿಂದೆ ಒಬ್ಬನು ನನಗೆ ಹೇಳಿದನು, ನನಗೆ ಕ್ರೈಸ್ತನಾಗಬೇಕೆಂಬ ಮನಸ್ಸಿದೆ, ನಾನು ಸ್ವಲ್ಪ ಒಳ್ಳೆಯವನಾಗಲು ಪ್ರಯತ್ನಿಸುತ್ತೇನೆ, ನಾನು ಸುಧಾರಿಸಿದರೆ ಆಗ ಕ್ರೈಸ್ತನಾಗುತ್ತೇನೆ ಎಂದು. ನಾನು ಅವನಿಗೆ ಹೇಳಿದೆ, ನೀನು ಸುಧಾರಿಸಲ್ಪಟ್ಟರೆ ಎಂದಿಗೂ ಕ್ರೈಸ್ತನಾಗುವುದಿಲ್ಲ. ದೇವರು ರಕ್ಷಿಸುವುದು ಪಾಪಿಗಳನ್ನು ಮಾತ್ರವೇ. ಕರ್ತನಾದ ಯೇಸು ಹೇಳಿದ್ದಾನೆ, ನಾನು ನೀತಿವಂತರನ್ನು ಕರೆಯುವುದಕ್ಕೆ ಬಂದವನಲ್ಲ, ಪಾಪಿಗಳನ್ನು ಕರೆಯುವುದಕ್ಕೆ ಬಂದವನು ಎಂದು. ಆತನು ಆ ರೀತಿ ಹೇಳಲು ಕಾರಣ, ನೀತಿವಂತನೂ ಇಲ್ಲ, ಒಬ್ಬನಾದರೂ ಇಲ್ಲ. ನೀತಿವಂತನ ಒಳ್ಳೆಯ ಕ್ರಿಯೆಗಳು ದೇವರ ದೃಷ್ಟಿಯಲ್ಲಿ ಹರಕು ಬಟ್ಟೆಯಂತಿದೆ. ಧರ್ಮಶಾಸ್ತ್ರವು ನಮ್ಮನ್ನು ಖಂಡಿಸುತ್ತದೆ, ನಾವು ಕೃಪೆಯಿಂದ ಮಾತ್ರವೇ ರಕ್ಷಿಸಲ್ಪಡುತ್ತೇವೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 19ರಲ್ಲಿ ಧರ್ಮಶಾಸ್ತ್ರವು ಹೇಳುವುದೆಲ್ಲವೂ ಅದಕ್ಕೆ ಅಧೀನರಾಗಿರುವವರಿಗೆ ಹೇಳುತ್ತದೆ. ಹೀಗೆ ಎಲ್ಲರ ಬಾಯಿ ಕಟ್ಟಿ ಹೋಗುವುದು, ಲೋಕವೆಲ್ಲ ದೇವರ ಮುಂದೆ ಅಪರಾಧಿಯಾಗಿ ನಿಲ್ಲುವುದು ಎಂದು ಹೇಳಿಯದೆ. ಪ್ರಿಯರೇ, ಅನೇಕರು ತಿಳಿದಿರುವುದೇನೆಂದರೆ
ರಕ್ಷಣೆ ಹೊಂದಲು ಒಳ್ಳೆಯವರಾಗಬೇಕೆಂಬುದು ಸಮಸ್ಯೆಯಲ್ಲ, ಅವರು ರಕ್ಷಣೆಯ ಅವಶ್ಯವಿರುವ ಕೆಟ್ಟವರಾಗಬೇಕೆಂಬುದೇ. ಮಾನವರು ತಾವು ದೇವರ ದೃಷ್ಟಿಯಲ್ಲಿ ನಾಶನ ಪಾತ್ರರಾಗಿದ್ದೇವೆಂಬುದನ್ನು ಒಪ್ಪಿಕೊಳ್ಳುವುದಿಲ್ಲ. ಇದು ಮನುಷ್ಯರ ಸಮಸ್ಯೆಯಾಗಿದೆ. ಪ್ರಿಯರೇ, ಯಹೂದಿ ಮತಾವಲಂಬಿಗಳು ಯೇಸು ಸತ್ತು ತಿರುಗಿ ಎದ್ದು ಬಂದದನ್ನು ಅಲ್ಲಗಳೆಯುವುದಿಲ್ಲ. ಆದರೆ ಇಷ್ಟೇ ಸಾಕು ಎಂಬ ಅಂಶವನ್ನು ಅವರು ಅಲ್ಲಗಳೆಯುತ್ತಾರೆ. ಕ್ರಿಸ್ತನನ್ನು ನಂಬುವುದರ ಜೊತೆಗೆ ಧರ್ಮಶಾಸ್ತ್ರವನ್ನೂ ಕೈಕೊಳ್ಳಬೇಕೆಂದು ಅವರು ಹೇಳುತ್ತಾರೆ. ಆದರೆ ಪೌಲನು ಹೇಳುವುದೇನೆಂದರೆ, ಕೃಪೆಯನ್ನು ಧರ್ಮಶಾಸ್ತ್ರವನ್ನು ಸೇರಿಸಿ ಹೇಳುವವರು ಶಾಪಕ್ಕೆ ಒಳಗಾಗಲಿ ಎಂದು. ಯಾಕೆಂದರೆ ಅವರು ಸುವಾರ್ತೆಯನ್ನು ಕೆಡಿಸುವವರಾಗಿದ್ದಾರೆ. ಅವರು ಸುವಾರ್ತೆಯ ಸತ್ಯಾರ್ಥವನ್ನು ಅಲ್ಲಗಳೆಯುವುದಿಲ್ಲ, ಆದರೆ ಆ ಸತ್ಯಗಳನ್ನು ತಪ್ಪಾಗಿ ಅರ್ಥೈಸಿಕೊಳ್ಳುತ್ತಾರೆ. ಹೀಗೆ ಸುವಾರ್ತೆಯನ್ನು ವಿರೂಪಗೊಳಿಸುತ್ತಾರೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 10ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ನಾನೀಗ ಯಾರನ್ನು ಹೋಲಿಸಿಕೊಳ್ಳುತ್ತಾ ಇದ್ದೇನೆ? ಮನುಷ್ಯರನ್ನೋ ದೇವರನ್ನೋ? ನಾನು ಮನುಷ್ಯರನ್ನು ಮೆಚ್ಚಿಸುವುದಕ್ಕೆ ಪ್ರಯತ್ನಿಸುತ್ತಾ ಇದ್ದೇನೋ? ಇನ್ನೂ ಮನುಷ್ಯರನ್ನು ಮೆಚ್ಚಿಸುವನಾಗಿದ್ದರೆ ನಾನು ಕ್ರಿಸ್ತನ ದಾಸನಲ್ಲ ಎಂಬುದಾಗಿ. ಹೋಲಿಸಿಕೊಳ್ಳುವುದು ಅಂದರೆ ಸ್ನೇಹಿತರನ್ನಾಗಿ ಮಾಡಿಕೊಳ್ಳುವುದೆಂದರ್ಥ. ಒಂದು ಆಂಗ್ಲ ಭಾಷಾಂತರದಲ್ಲಿ ಇದು ಮೆಚ್ಚುಗೆ ಗಳಿಸುವುದು ಎಂಬುದಾಗಿ ತರ್ಜುಮೆಯಾಗಿರುತ್ತದೆ. ಥೆಸಲೋನಿಕದವರಿಗೆ ಬರೆದ 1ನೇ ಪತ್ರಿಕೆ 2ನೇ ಅಧ್ಯಾಯ 4ನೇ ವಚನ ಹಾಗೂ 4ನೇ ಅಧ್ಯಾಯ 1ನೇ ವಚನದಲ್ಲಿ ದೇವರನ್ನು ಮೆಚ್ಚಿಸುವ ಹಾಗೂ ಮನುಷ್ಯರನ್ನು ಮೆಚ್ಚಿಸುವ ತಾರತಮ್ಯದ ಕುರಿತಾಗಿ ಹೇಳಿಯದೆ. ಪ್ರಿಯರೇ, ಸುವಾರ್ತೆಯ ಸಾರೋಣವು ನಾಶನದ ಮಾರ್ಗದಲ್ಲಿರುವವರಿಗೆ ಮೆಚ್ಚುಗೆಯಾಗುವುದಿಲ್ಲ. ಯಾವನು ದೇವರನ್ನೂ ಮನುಷ್ಯರನ್ನೂ ಮೆಚ್ಚಿಸಲಾರನು. ಪ್ರಿಯ ಸ್ನೇಹಿತನೇ, ನೀನು ಈ ದಿನಗಳಲ್ಲಿ ಸುವಾರ್ತೆಯನ್ನು ಸಾರುವುದಾದರೆ ಅದು ದೇವರ ಕೃಪೆಯ ಸುವಾರ್ತೆಯಾಗಿದ್ದು, ಪಾಪಿಯು ಅದನ್ನು ಹಾಗೆ ಮಾಡುವುದರಿಂದ ನೀನು ತೊಂದರೆಗೊಳಗಾಗುತ್ತಿ. ಅನೇಕ ರಕ್ಷಣೆ ಹೊಂದಿದ ಸಭಿಕರು ಕೃಪೆಯ ಸಂದೇಶ ಕೇಳಲು ಇಷ್ಟಪಡುವುದಿಲ್ಲ. ಅವರು ತಮ್ಮ ಕಿವಿಗೆ ಇಂಪಾದ ಮಾತುಗಳನ್ನು ಮಾತ್ರ ಕೇಳಲು ಇಷ್ಟಪಡುತ್ತಾರೆ. ಕೃಪೆಯ ಸುವಾರ್ತೆಯು ನಾವು ದೇವರೆದುರು ಧೂಳಿನಲ್ಲಿ ನಿಂತು ಆತನಿಂದ ಬೇಡಿಕೊಳ್ಳುವವರನ್ನಾಗಿ ಮಾಡುತ್ತದೆ. ಪ್ರಿಯರೇ, ಸ್ವಭಾವತಃ ಮಾನವನು ಧರ್ಮಶಾಸ್ತ್ರವನ್ನು ಮೆಚ್ಚುವನಾಗಿದ್ದಾನೆ. ತನಗೊಬ್ಬ ರಕ್ಷಕನ ಅಗತ್ಯವಿದೆಯೆಂದು ಅವನು ತಿಳಿಯುವುದಿಲ್ಲ. ಅವನಿಗೆ ಬೇಕಾಗಿರುವುದು ಒಬ್ಬ ಸಹಾಯಕನು ಮಾತ್ರ. ಪ್ರಿಯರೇ, ನಾವು ಮುಳುಗಿ ಹೋಗುತ್ತಾ ಇದ್ದೇವೆ. ನಮ್ಮನ್ನು ಕಾಪಾಡಲು ಯಾರಾದರೂ ಬೇಕಾಗಿದ್ದಾರೆ. ಧರ್ಮಶಾಸ್ತ್ರವನ್ನು ಪ್ರಸಂಗಿಸುವವರನ್ನು ಜನರು ಇಷ್ಟಪಡುತ್ತಾರೆ. ಆದರೆ ಸಹೋದರರೇ, ನಾವು ಯಥಾರ್ಥರಾಗಿರಬೇಕು. ನಿನ್ನ ಹಳೇ ಜೀವಿತಗಳನ್ನು ಕ್ರಿಸ್ತನು ಇಷ್ಟಪಡುವುದಿಲ್ಲ. ಆತನಿಗೆ ಸಮರ್ಪಿಸಲು ನಮ್ಮಲ್ಲಿ ಏನೂ ಇರುವುದಿಲ್ಲ. ಆತನು ನಮ್ಮ ಮೂಲಕ ಕಾರ್ಯ ಮಾಡಬೇಕೆಂದಿದ್ದಾನೆ. ಇದನ್ನು ನಾವು ತಿಳಿದುಕೊಂಡರೆ ಎಷ್ಟು ಒಳ್ಳೆಯದು. ಪ್ರೀತಿಯುಳ್ಳ ದೇವಜನರೇ, ನಾವು ಮೊದಲು ಕ್ರಿಸ್ತನ ಬಳಿಗೆ ಪಾಪಿಗಳಾಗಿದ್ದಂತೆ ಬಂದು ರಕ್ಷಣೆ ಹೊಂದಬೇಕು. ನಮ್ಮ ಸಭೆಯು ಈ ದಿನ ರಕ್ಷಣೆ ಹೊಂದದವರಿಂದ ತುಂಬಿಕೊಂಡಿದೆ. ಯಾಕೆ ಗೊತ್ತಿದೆಯೋ? ಅವರು ಕ್ರಿಸ್ತನ ಬಳಿಗೆ ಬಂದು ಆತನನ್ನು ರಕ್ಷಕನನ್ನಾಗಿ ಅಂಗೀಕರಿಸಲಿಲ್ಲ. ತಾವು ಆತನಿಗೆ ಸಮರ್ಪಿಸಿಕೊಳ್ಳಬೇಕೆಂದು ಬಯಸುತ್ತಾರೆ. ಆದರೆ ಪ್ರಿಯರೇ, ನಮ್ಮಲ್ಲಿ ಆತನಿಗೆ ಕೊಡಲು ಏನೂ ಇಲ್ಲ. ಆತನು ನಮಗೆ ಕೊಡುವುದಕ್ಕೆ ಇಷ್ಟಪಡುತ್ತಾನೆ. ಆತನು ಸತ್ತವನಾಗಿದ್ದಾನೆ, ಕೊಡಲು ಶಕ್ತಿಯುಳ್ಳವನೂ ಆಗಿದ್ದಾನೆ. ಪಾಪದ ಸಂಬಳ ಮರಣ, ದೇವರ ಉಚಿತಾರ್ಥವರವು ಕರ್ತನಾದ ಯೇಸು ಕ್ರಿಸ್ತನಲ್ಲಿರುವ ನಿತ್ಯ ಜೀವ. ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 23ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಪ್ರಿಯರೇ, ಇದು ಇಷ್ಟು ಸರಳವಾಗಿದೆ. ನೀನು ಯೇಸು ಕ್ರಿಸ್ತನನ್ನು ನಿನ್ನ ರಕ್ಷಕನನ್ನಾಗಿ ಅಂಗೀಕರಿಸಿದೆಯೋ? ಇದು ಅತಿ ಪ್ರಾಮುಖ್ಯವಾದದ್ದಾಗಿದೆ. ಮಾನವನ ಮನಸ್ಸಾಕ್ಷಿಯು ಧರ್ಮಶಾಸ್ತ್ರಕ್ಕೆ ಪ್ರತಿಕ್ರಿಯಿಸುತ್ತದೆ. ಈ ರೀತಿಯ ನ್ಯಾಯದ ಬೋಧನೆಯು ಒಳ್ಳೆಯ ಕ್ರಿಯೆಗಳಿಗೆ ನಮ್ಮನ್ನು ಪ್ರೇರೇಪಿಸುತ್ತದೆ. ತಾನು ಬೇಕಾದಷ್ಟು ಒಳ್ಳೆಯದನ್ನು ಮಾಡಲಿಲ್ಲವೆಂದು ಭಾವಿಸಿ ಮನುಷ್ಯನು ಅದಕ್ಕಾಗಿ ಪ್ರಯತ್ನಿಸುತ್ತಾನೆ. ತನ್ನ ಪಾಪಕ್ಕೆ ಸಮನಾಗಿ ಒಳ್ಳೆಯ ಕ್ರಿಯೆಗಳನ್ನು ಸರಿತೂಗಿಸಲು ಯತ್ನಿಸುತ್ತಾನೆ. ನಾವು ನೆನಪಿಸಿಕೊಳ್ಳುವುದಾದರೆ ಅಪೊಸ್ತಲ ಪೌಲನು ಹೀಗೆಯೇ ಮಾಡಿದ್ದನು. ಹೀಗೆ ತುಂಬ ಒಳ್ಳೆಯ ಕ್ರಿಯೆಗಳು ಅವನಲ್ಲಿದ್ದವು. ಆದರೆ ಒಂದು ದಿನ ಅವನು ಕ್ರಿಸ್ತನ ಬಳಿಗೆ ಬಂದನು. ಆಗ ಅವನು ಹೇಳಿದ್ದು, ನನಗೆ ಲಾಭವಾಗಿರುವಂಥವುಗಳನ್ನು ನಷ್ಟವೆಂದೆನಿಸುತ್ತೇನೆ, ನಷ್ಟವಾಗಿರುವುದು ಲಾಭವಾಗಿದೆ ಎಂದು. ಫಿಲಿಪ್ಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 7 ಮತ್ತು 8ನೇ ವಚನಗಳಲ್ಲಿ ಇದನ್ನು ನಾವು ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಪವಿತ್ರಾತ್ಮನು ಕೃಪೆಗೆ ಸಾಕ್ಷಿಯಾಗಿರುತ್ತಾನೆ. ಈ ಸುವಾರ್ತೆಯ ಮನವರಿಕೆಯು ನಂಬಿಕೆಗೆ ನಡೆಸುತ್ತದೆ. ನಿಜವಾಗಿ ಧರ್ಮಶಾಸ್ತ್ರವು ಮನುಷ್ಯನು ನಾಶವಾಗಿದ್ದಾನೆಂದು
ತಿಳಿಸುವುದಿಲ್ಲ. ಕಾಯಿನನ ಸ್ಥಿತಿ ಇದೇ ಆಗಿತ್ತು. ಕೃಪೆಯು ಮಾನವನ ಬಿದ್ದುಹೋದ ಸ್ಥಿತಿಯನ್ನು ಒಪ್ಪಿಕೊಳ್ಳುತ್ತದೆ. ಹೇಬೇಲನು ತನ್ನ ಕಾಣಿಕೆಯನ್ನು ದೇವರಿಗೆ ಅರ್ಪಿಸುವಾಗ ಇದನ್ನು ಅವನು ತಿಳಿದುಕೊಂಡಿದ್ದನು. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ವೈಯಕ್ತಿಕ ಅರೇಬಿಯಾದಲ್ಲಿನ ಪೌಲನ ಅನುಭವ ಎಂಬ ವಿಚಾರವನ್ನು ನೋಡೋಣ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 11ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಸಹೋದರರೇ, ನಾನು ಸಾರಿದ ಸುವಾರ್ತೆಯಂತೂ ಮನುಷ್ಯ ಕಲ್ಪನೆಯಲ್ಲವೆಂದು ನಿಮಗೆ ತಿಳಿಯಪಡಿಸುತ್ತೇನೆ ಎಂಬುದಾಗಿ. ಪ್ರಿಯರೇ, 1ನೇ ಅಧ್ಯಾಯ 16ನೇ ವಚನದಲ್ಲಿ ತಿಳಿಸಿದಂತೆ ಪೌಲನು ತಾನು ದೇವರಿಂದ ಅಪೊಸ್ತಲನಾಗಿ ನೇಮಿಸಲ್ಪಟ್ಟಿದ್ದೇನೆಂದು ಮತ್ತೊಮ್ಮೆ ತಿಳಿಸುತ್ತಾನೆ. ತಿಳಿಯಪಡಿಸುತ್ತೇನೆ ಅಂದರೆ ತಿರುಗಿ ಜ್ಞಾಪಿಸುತ್ತೇನೆ ಎಂದರ್ಥ. ತಾನು ಸಾರಿದ ಸುವಾರ್ತೆಯನ್ನು ಪೌಲನು ಮನುಷ್ಯರಿಂದ ಹೊಂದಿದ್ದಲ್ಲ. ಯಹೂದಿ ಮತಾವಲಂಬಿಗಳು ಪೌಲನ ಸಂದೇಶವನ್ನು ಪ್ರಶ್ನಿಸಿದ್ದಲ್ಲದೆ ಅವರು ಅವನ ಅಪೊಸ್ತಲತನವನ್ನು ಪ್ರಶ್ನಿಸಿದ್ದರು. ಅವನು ಮೂಲದ 12 ಮಂದಿ ಶಿಷ್ಯರಲ್ಲಿ ಒಬ್ಬನಾಗಿರದೆ ಬಳಿಕ ಸೇರಿಕೊಂಡವನಾಗಿದ್ದನು. ಅಪೊಸ್ತಲನಾಗಿರಲು ಅವನಿಗಿದ್ದ ಹಕ್ಕನ್ನು ಅವರು ಸಂದೇಹಿಸಿದ್ದರು. ಪೌಲನು ಈ ವಿಚಾರವಾಗಿ ಅವರೊಂದಿಗೆ ಮಾತನಾಡಿ ತನ್ನ ಅಪೊಸ್ತಲತನವು ಕ್ರಿಸ್ತನ ನೇರವಾದ ಕರೆಯಿಂದಾಗಿ ಕೊಡಲ್ಪಟ್ಟದೆಂದು ಅವರಿಗೆ ತೋರಿಸಲಿಕ್ಕಿದ್ದನು. ಗಲಾತ್ಯದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 12ನೇ ವಚನ ಹೀಗೆ ಹೇಳುತ್ತದೆ: ನಾನು ಅದನ್ನು ಮನುಷ್ಯನಿಂದ ಹೊಂದಲಿಲ್ಲ, ನನಗೆ ಯಾರೂ ಉಪದೇಶಿಸಲಿಲ್ಲ, ಯೇಸು ಕ್ರಿಸ್ತನೇ ಅದನ್ನು ನನಗೆ ಪ್ರಕಟಿಸಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಪೌಲನು ವಿದ್ಯಾಶಾಲೆಗೆ ಹೋಗುವುದರ ಮೂಲಕ ತನ್ನ ಅಪೊಸ್ತಲತನವನ್ನು ಹೊಂದಲಿಲ್ಲ. ಇಲ್ಲವಾದರೆ ಯಾರಿಂದಲೂ ಅಸ್ತಾರ್ಪಣೆ ಅಭಿಷೇಕಗಳಿಂದಲೂ ಅದನ್ನು ಪಡೆಯಲಿಲ್ಲ. ಅವನ ಅಪೊಸ್ತಲತನವು ಯೇಸು ಕ್ರಿಸ್ತನ ಪ್ರಕಟಣೆಯಿಂದ ನೇರವಾಗಿ ಬಂದದ್ದು. ಗಲಾತ್ಯದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 13 ಮತ್ತು 14ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಹಿಂದೆ ನಾನು ಯಹೂದ್ಯ ಮತದಲ್ಲಿದ್ದಾಗ ನನ್ನ ನಡತೆ ಎಂಥದೆಂದು ನೀವು ಕೇಳಿದ್ದೀರಷ್ಟೇ. ನಾನು ದೇವರ ಸಭೆಯನ್ನು ಅತ್ಯಂತವಾಗಿ ಹಿಂಸೆಪಡಿಸಿ ಹಾಳು ಮಾಡುತ್ತಿದ್ದೆನು. ಇದಲ್ಲದೆ ನಾನು ನನ್ನ ಪಿತೃಗಳಿಂದ ಬಂದ ಸಂಪ್ರದಾಯಗಳಲ್ಲಿ ಬಹು ಅಭಿಮಾನವುಳ್ಳವನಾಗಿ ನನ್ನ ಜನರೊಳಗೆ ಸಮಪ್ರಾಯದವರಾದ ಅನೇಕರಿಗಿಂತ ಯಹೂದ್ಯ ಮತಾಚಾರದಲ್ಲಿ ಆಸಕ್ತನಾಗಿದ್ದೆನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಪೌಲನು ಹೇಳುತ್ತಾನೆ: ನೀವು ನನ್ನ ಹಿಂದಿನ ನಡತೆಯ ಕುರಿತಾಗಿ ಕೇಳಿದ್ದೀರಿ. ತಾನು ಬೆಳೆದು ಬಂದ ಮತಾಚಾರವನ್ನು ಪೌಲನು ಯಹೂದಿ ಮತವೆಂದು ಕರೆಯುತ್ತಾನೆ. ಪೌಲನು ಯಹೂದಿ ಮತದ ಮೂಲಕವಾಗಲಿ ಅದರಿಂದಾಗಲಿ ರಕ್ಷಣೆ ಹೊಂದಲಿಲ್ಲ. ಮುಂದಕ್ಕೆ ಅವನು ಹೇಳುವ ಈ ಕಠಿಣವಾದ ಮಾತನ್ನು ಕೇಳಿರಿ. ಅದೇನೆಂದರೆ, ಗಲಾತ್ಯದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 15ನೇ ವಚನದಿಂದ 17ನೇ ವಚನದವರೆಗೆ ಬರೆದದ್ದೇ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆದರೆ ನಾನು ತಾಯಿಯ ಗರ್ಭದಲ್ಲಿದ್ದಾಗಲೇ ನನ್ನನ್ನು ಪ್ರತ್ಯೇಕಿಸಿ ತನ್ನ ಕೃಪೆಯಿಂದ ಕರೆದ ದೇವರು ತನ್ನ ಮಗನನ್ನು ನಾನು ಅನ್ಯ ಜನರಲ್ಲಿ ಪ್ರಸಿದ್ಧಿಪಡಿಸುವುದಕ್ಕೆ ಇಚ್ಛಯಿಸಿದಾಗಲೇ ನಾನು ಮನುಷ್ಯರ ಆಲೋಚನೆಯನ್ನು ವಿಚಾರಿಸದೆ ಯೆರೂಸಲೇಮಿಗೆ ನನಗಿಂತ ಮುಂಚೆ ಅಪೊಸ್ತಲರಾಗಿದ್ದವರ ಬಳಿಗೂ ಹೋಗದೆ ಅರಬ ಸ್ಥಾನಕ್ಕೆ ಹೋಗಿ ತಿರುಗಿ ದಮಸ್ಕಕ್ಕೆ ಬಂದೆನು ಎಂಬುದಾಗಿ. ಪ್ರಿಯರೇ, ಇಚ್ಛಯಿಸಿದಾಗಲೇ ಎಂಬ ಮಾತಿನ ಅರ್ಥ ಪೌಲನು ದೇವರ ಚಿತ್ತದ ಪ್ರಕಾರ ಕರೆಯಲ್ಪಟ್ಟವನು ಎಂಬುದೇ. ವಚನ 16ರಲ್ಲಿನ ಅನ್ಯ ಜನರು ಅಂದರೆ ಯಹೂದ್ಯರಲ್ಲದವರೆಂದು ಪೌಲನು ನರಮನುಷ್ಯರಲ್ಲಿ ವಿಚಾರಿಸಲಿಲ್ಲ, ಯಾವುದನ್ನೂ ಮನುಷ್ಯರಿಂದ ಹೊಂದಲಿಲ್ಲ. ಸುವಾರ್ತೆಯನ್ನು ನೇರವಾಗಿ ಯೇಸು ಕ್ರಿಸ್ತನಿಂದಲೇ ಹೊಂದಿದ್ದನು. ಗಲಾತ್ಯದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 18ನೇ ವಚನ ಹೀಗೆ ಹೇಳುತ್ತದೆ: 3 ವರ್ಷಗಳಾದ ಮೇಲೆ ಕೇಫನ ಪರಿಚಿತಿಯನ್ನು ಮಾಡಿಕೊಳ್ಳಬೇಕೆಂದು ಯೆರೂಸಲೇಮಿಗೆ ಹೋಗಿ ಅವನ ಬಳಿಯಲ್ಲಿ 15 ದಿವಸ ಇದ್ದೆನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ವಚನವು ಅಪೊಸ್ತಲ ಕೃತ್ಯಗಳು 9ನೇ ಅಧ್ಯಾಯ 26ನೇ ವಚನದಿಂದ 29ನೇ ವಚನದಲ್ಲಿನ ಭಾಗವನ್ನೇ ತಿಳಿಸುತ್ತದೆಂದು ನಾನು ನೆನೆಸುತ್ತೇನೆ. ಅಲ್ಲಿ ಹೀಗಿದೆ: ಅವನು ಯೆರೂಸಲೇಮಿಗೆ ಬಂದು ಶಿಷ್ಯರೊಳಗೆ ಸೇರಿಕೊಳ್ಳಬೇಕೆಂದು ಪ್ರಯತ್ನ ಮಾಡಿದಾಗ ಎಲ್ಲರೂ ಅವನನ್ನು ಶಿಷ್ಯನೆಂದು ನಂಬದೆ ಅವನಿಗೆ ಭಯಪಟ್ಟರು. ಆದರೆ ಬಾರ್ನಬನು ಅವನನ್ನು ಕೈ ಹಿಡಿದು ಅಪೊಸ್ತಲರ ಬಳಿಗೆ ಕರಕೊಂಡು ಹೋಗಿ ಅವನು ದಾರಿಯಲ್ಲಿ ಕರ್ತನನ್ನು ಕಂಡದ್ದನ್ನು, ಕರ್ತನು ಅವನ ಸಂಗಡ ಮಾತನಾಡಿದ್ದನ್ನು, ದಮಸ್ಕದೊಳಗೆ ಯೇಸುವಿನ ಹೆಸರಿನಲ್ಲಿ ಧೈರ್ಯದಿಂದ ಮಾತನಾಡಿದ್ದನ್ನು ಅವರಿಗೆ ವಿವರವಾಗಿ ಹೇಳಿದನು. ಆಮೇಲೆ ಅವನು ಯೆರೂಸಲೇಮಿನಲ್ಲಿದ್ದುಕೊಂಡು ಅವರಲ್ಲಿ ಬರುತ್ತಾ ಹೋಗುತ್ತಾ ಕರ್ತನ ಹೆಸರಿನಲ್ಲಿ
ಧೈರ್ಯದಿಂದ ಬೋಧಿಸಿದನು ಮತ್ತು ಗ್ರೀಕ್ ಭಾಷೆಯನ್ನಾಡುವ ಯಹೂದ್ಯರ ಸಂಗಡ ಮಾತಾಡಿ ತರ್ಕಿಸುತ್ತಿದ್ದನು. ಆದರೆ ಅವರು ಅವನನ್ನು ಕೊಲ್ಲುವುದಕ್ಕೆ ಪ್ರಯತ್ನ ಮಾಡಿದರು ಎಂಬುದಾಗಿ. ಪ್ರಿಯರೇ, ಇದೆಲ್ಲವನ್ನು ಒಟ್ಟು ಸೇರಿಸಿ ನೋಡುವಾಗ ಪೌಲನು ಮರುಭೂಮಿಯಲ್ಲಿ 3 ವರ್ಷಗಳಿಗಿಂತ ಕಡಿಮೆ ಇದ್ದನೆಂದು ತಿಳಿಯುತ್ತದೆ. ದೇವರು ತನ್ನವರನ್ನು ಹೇಗೆ ತರಬೇತುಗೊಳಿಸುತ್ತಾನೆಂಬುದು ಆಸಕ್ತಿಯ ವಿಚಾರವಾಗಿರುತ್ತದೆ. ಆತನು ಮೋಶೆಯನ್ನು ಅರಣ್ಯದಲ್ಲಿ ತರಬೇತು ಮಾಡಿದನು. ಅಬ್ರಹಾಮನನ್ನು ತರಬೇತುಗೊಳಿಸಲು ವಿಚಿತ್ರವಾದ ಸನ್ನಿವೇಶಗಳಲ್ಲಿರಿಸಿದನು. ಎಲಿಯನಿಗೂ ಇಂಥದೇ ರೀತಿಯ ಅನುಭವವಾಯಿತು. ತನ್ನವರನ್ನು ಸಿದ್ಧ ಮಾಡಲು ಮರುಭೂಮಿಯ ಅನುಭವದಲ್ಲಿ ದಾಟಿಸುವುದು ದೇವರ ವಿಧಾನವಾಗಿದೆ. ದಾವೀದನು ಸೌಲನ ಕೈಗೆ ತಪ್ಪಿಸಿಕೊಂಡು ಓಡುತ್ತಿರುವಾಗ ಗವಿಗಳಲ್ಲಿ ತರಬೇತು ಮಾಡಲ್ಪಟ್ಟನು. ತಾನು ಹಕ್ಕಿಯಂತೆ ಬೇಟೆಯಾಡಲ್ಪಟ್ಟಿದ್ದೇನೆಂದು ಅವನು ಕೂಗಿಕೊಳ್ಳುತ್ತಾನೆ. ಎಲ್ಲ ಕಾಲದಲ್ಲಿಯೂ ಅವನು ನೇರವಾಗಿ ಬೇಟೆಗೆ ಸಿಗುವಂತಿದ್ದನು. ದೇವರು ಪೌಲನೊಂದಿಗೂ ಹೀಗೆ ವ್ಯವಹರಿಸಿದನು. ದೇವರು ಅವನನ್ನು ಸುಮಾರು 3 ವರ್ಷಗಳ ಕಾಲ ಮರುಭೂಮಿಗೆ ಕಳುಹಿಸಿದನು. ಬಳಿಕ ಅವನು ಯೆರೂಸಲೇಮಿಗೆ ಹೋಗಿ ಪೇತ್ರನನ್ನು ಸಂಧಿಸಿ ಅವನೊಂದಿಗೆ 15 ದಿನಗಳವರೆಗೆ ಇದ್ದನು. ಗಲಾತ್ಯದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 19ನೇ ವಚನ ಹೀಗೆ ಹೇಳುತ್ತದೆ: ಕರ್ತನ ತಮ್ಮನಾದ ಯಾಕೋಬನನ್ನಲ್ಲದೆ ಅಪೊಸ್ತಲರಲ್ಲಿ ಬೇರೆ ಯಾರನ್ನೂ ಕಾಣಲಿಲ್ಲ ಎಂಬುದಾಗಿ. ಪ್ರಿಯರೇ, ಪೌಲನಿಗೆ ಪೇತ್ರ ಹಾಗೂ ಯೇಸುವಿನ ತಮ್ಮನಾದ ಯಾಕೋಬನನ್ನು ಬಿಟ್ಟು ಇತರ ಯಾವ ಅಪೊಸ್ತಲರೊಂದಿಗೂ ಸಂಪರ್ಕವಿರಲಿಲ್ಲ ಮತ್ತು ಅವರಿಂದಾಗಲಿ ಬೇರೆಯವರಿಂದಾಗಲಿ ಅವನು ಏನನ್ನೂ ಹೊಂದಿಕೊಳ್ಳಲಿಲ್ಲ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 20ನೇ ವಚನ ಹೀಗೆ ಹೇಳುತ್ತದೆ: ನಾನು ನಿಮಗೆ ಬರೆಯುವ ಸಂಗತಿಗಳು ಸುಳ್ಳಲ್ಲವೆಂಬುದಕ್ಕೆ ಇಗೋ ದೇವರೇ ಸಾಕ್ಷಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಒಬ್ಬ ಆಧುನಿಕ ಮನುಷ್ಯನು ಹೇಳಿದ್ದೇನೆಂದರೆ, ಪೌಲನು ಗ್ರೀಕ್ ತತ್ವಗಳನ್ನು ಮೋಶೆಯ ಧರ್ಮಶಾಸ್ತ್ರವನ್ನೂ ಬೆರೆಸಿ ತನ್ನ ಸುವಾರ್ತೆಯನ್ನು ಹುಟ್ಟಿಸಿಕೊಂಡನು ಎಂಬುದಾಗಿ. ಆದರೆ ಇಲ್ಲಿ ಪೌಲನು ಹೇಳುವುದೇನೆಂದರೆ, ತಾನು ಸುವಾರ್ತೆಯನ್ನು ಯಾವ ಮನುಷ್ಯರಿಂದಲೂ ಪಡೆದಿಲ್ಲವೆಂಬುದಾಗಿ. ತಾನು ಸುಳ್ಳು ಹೇಳುವುದಿಲ್ಲವೆಂದು ಪೌಲನು ಹೇಳುತ್ತಾನೆ. ಯಾರಾದರೂ ಸುಳ್ಳು ಹೇಳುತ್ತಿರಬೇಕಲ್ಲವೇ? ಪೌಲನು ಸುಳ್ಳುಗಾರನೆಂದು ಹೇಳುವುದಕ್ಕಿಂತ ಆ ಆಧುನಿಕ ಮನುಷ್ಯನ ಮಾತೇ ಸುಳ್ಳೆಂಬುದು ಸೂಕ್ತವಾಗಿ ಕಂಡುಬರುತ್ತದೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 21ನೇ ವಚನದಿಂದ 24ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆಮೇಲೆ ಸಿರಿಯಾ ಮತ್ತು ಕಿಲಿಕ್ಯ ಪ್ರಾಂತ್ಯಗಳಿಗೆ ಹೋದೆನು. ಆದರೆ ಕ್ರಿಸ್ತನಲ್ಲಿರುವ ಯೂದಾಯ ಸಭೆಗಳಿಗೆ ನನ್ನ ಗುರುತಿರಲಿಲ್ಲ. ಪೂರ್ವದಲ್ಲಿ ನಮ್ಮನ್ನು ಹಿಂಸೆಪಡಿಸಿದವನು ತಾನು ಹಾಳು ಮಾಡುತ್ತಿದ್ದ ಮತವನ್ನು ಈಗ ಪ್ರಸಿದ್ಧಿಪಡಿಸುತ್ತಾನೆಂಬ ಸುದ್ದಿಯನ್ನು ಮಾತ್ರ ಅವರು ಕೇಳಿ ನನ್ನ ದೆಸೆಯಿಂದ ದೇವರನ್ನು ಕೊಂಡಾಡಿದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯೆರೂಸಲೇಮಿನ ವಿಶ್ವಾಸಿಗಳು ಪೌಲನನ್ನು ಸೇರಿಸಿಕೊಳ್ಳಲು ಹಿಂಜರಿದರು. ಬಾರ್ನಬನಲ್ಲದಿರುತ್ತಿದ್ದರೆ ಯೆರೂಸಲೇಮಿನ ಸಭೆಯು ಅವನನ್ನು ಒಪ್ಪಿಕೊಳ್ಳಲು ಪೌಲನು ತುಂಬಾ ಕಾಲ ಕಾಯಬೇಕಾಗಿತ್ತೇನೋ. ಪೌಲನು ಸಭೆಯ ಹಿಂಸಕನಾಗಿದ್ದನೆಂಬ ಕಾರಣಕ್ಕೆ ಅವನನ್ನು ಸೇರಿಸಿಕೊಳ್ಳಲು ಅವರು ಹಿಂಜರಿದರು. ಆದರೆ ಮಾನಸಾಂತರ ಪಡುವುದೆಂದರೆ ಏನೆಂದು ಅವರಿಗೆ ತಿಳಿದಿತ್ತು. ಇದರಿಂದಾಗಿ ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ ಎಂತಹ ಅದ್ಭುತ ಬದಲಾವಣೆ ಉಂಟಾಗುತ್ತದೆಂದು ಅವರಿಗೆ ತಿಳಿದಿತ್ತು. ಆದರೂ ತಾರ್ಸದ ಸೌಲನಲ್ಲಿ ಮಾನಸಾಂತರ ಉಂಟಾಯಿತೆಂದು ನಂಬಲು ಅವರಿಗೆ ಕಷ್ಟವಾಯಿತು. ಅದು ಸಾಧ್ಯವಾಗದ ವಿಚಾರವೆಂದು ಅವರು ತಿಳಿದರು. ಪ್ರಿಯರೇ, ಪೌಲನ ಜೀವಿತದಲ್ಲಿ 3 ಹಂತಗಳಿರುವುದನ್ನು ಕಾಣುತ್ತೇವೆ. ಮೊದಲಿನ 2 ನಾವು ಸೂಕ್ಷ್ಮವಾಗಿ ನೋಡಿಕೊಳ್ಳೋಣ. 1ನೆಯದು, ಪೌಲನು ಅಹಂಭಾವದ ಪರಿಸಾಯನಾಗಿದ್ದನು. ಅವನಲ್ಲಿ ಅದ್ಭುತವಾದ ಬುದ್ಧಿಶಕ್ತಿ ಇತ್ತು. ಮೋಶೆಯ ಧರ್ಮಶಾಸ್ತ್ರದಲ್ಲಿ ಪಾರಂಗತನಾಗಿದ್ದನು. ಅವನ ಕುರಿತಾಗಿ ಜೀವನ ಚರಿತ್ರೆ ಬರೆದ ಅನೇಕರು ಹೇಳುವಂತೆ, ಪೌಲನು ಅಪೊಸ್ತಲನಲ್ಲದಿರುತ್ತಿದ್ದರೂ ಮಾನಸಾಂತರ ಪಡೆದಿರುತ್ತಿದ್ದರೂ ಅವನ ಕುರಿತಾಗಿ ಲೋಕಪ್ರಸಿದ್ಧಿಯ ವಿಚಾರಗಳು ಕೇಳಿಬರಬಹುದಿತ್ತು. ಇದರ ಕುರಿತು ಯಾವ ಸಂಶಯವೂ ಇರುವುದಿಲ್ಲ. ಅವನು ಒಬ್ಬ ಅದ್ವಿತೀಯ ವ್ಯಕ್ತಿಯಾಗಿದ್ದನು. ಆದರೆ ತನಗೆ ಎಲ್ಲವೂ ಗೊತ್ತಿದೆ ಎಂಬ ಅಹಂಭಾವ ಈ ಯುವಕನಾದ ಪರಿಸಾಯನಲ್ಲಿತ್ತು. ಅವನು ಕ್ರಿಸ್ತನನ್ನು ಹಗೆ ಮಾಡುತ್ತಿದ್ದನು. ಸಭೆಯನ್ನು ಹಗೆ ಮಾಡಿ ಅದನ್ನು ನಾಶ ಮಾಡಬೇಕೆಂದಿದ್ದನು. ಸಭೆಯನ್ನು ಹಿಂಸೆಪಡಿಸುವುದರಲ್ಲಿ ಅವನು ನಿಷ್ಕರುಣಿಯಾಗಿ ವರ್ತಿಸಿದನು. 2ನೇ ಹಂತವನ್ನು ಅವನು ದಮಸ್ಕದ ದಾರಿಯಲ್ಲಿ ಧೂಳಿಗೆ ಕೆಡವಲ್ಪಟ್ಟಾಗ ನೋಡುತ್ತೇವೆ. ಈ ಅಹಂಕಾರಿ ಪರಿಸಾಯನು ತನಗೆ ಯೇಸುವಿನ ನಿಜವಾದ ಪರಿಚಯವಿಲ್ಲವೆಂಬುದನ್ನು ಅರಿತನು. ಯೇಸುವನ್ನರಿಯುವುದೇ ಜೀವವೂ, ಯೇಸು ಸತ್ತು ಹೋಗಿದ್ದಾನೆಂದು
ಅವನು ನೆನೆಸಿದ್ದನು. ಆದ್ದರಿಂದಲೇ ಕೇಳಿದನು, ಕರ್ತನೇ, ನೀನಾರು? ಕೂಡಲೇ ಯೇಸು ಉತ್ತರ ಕೊಟ್ಟನು, ನೀನು ಹಿಂಸೆಪಡಿಸುವ ಯೇಸುವೇ ನಾನು ಎಂಬುದಾಗಿ. ಅಪೊಸ್ತಲ ಕೃತ್ಯಗಳು 9ನೇ ಅಧ್ಯಾಯ 5ನೇ ವಚನದಲ್ಲಿ ಪೌಲನಿಗೆ ಕರ್ತನ ಪರಿಚಯವಾದ ಕೂಡಲೇ ಅವನು ಕೇಳಿದನು, ಕರ್ತನೇ, ನಾನೇನು ಮಾಡಬೇಕು ಎಂದು. ಪೌಲನು ಕ್ರಿಸ್ತನನ್ನು ಸಂಧಿಸಿದ ಬಳಿಕ ಅರೇಬಿಯಾದಲ್ಲಿ ಕೆಲ ಕಾಲ ಇದ್ದನು. ಆ ಆರಂಭದ ದಿನಗಳಲ್ಲಿ ಸೇವೆ ಮಾಡಲು ಪ್ರಯತ್ನಿಸಿದನು. ಆದರೆ ತಾನು ಮಾಡಬೇಕೆಂದಿದ್ದನ್ನು ಮಾಡಲಾರದೆ ಹೋದನು. ಕೊನೆಗೆ ಅವನು ಕೂಗಿಕೊಂಡನು, ಅಯ್ಯೋ, ನಾನು ಎಂಥ ದುರಾವಸ್ಥೆಯಲ್ಲಿ ಬಿದ್ದ ಮನುಷ್ಯನು! ಇಂಥ ಮರಣಕ್ಕೆ ಒಳಗಾದ ದೇಹದಿಂದ ನನ್ನನ್ನು ಬಿಡಿಸುವವನು ಯಾರು ಎಂಬುದಾಗಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 24ನೇ ವಚನದಲ್ಲಿ ಇದನ್ನು ಓದುತ್ತೇವೆ. ಪ್ರಿಯರೇ, ಇದು ಒಬ್ಬ ರಕ್ಷಣೆ ಹೊಂದಿದವನ ಉದ್ಗಾರವಲ್ಲ. ತನ್ನ ರಕ್ಷಣೆಯ ಆರಂಭದ ದಿನಗಳಲ್ಲಿ ಪೌಲನ ಮಾತು ಇದಾಗಿದೆ. 3ನೇ ವಿಚಾರವನ್ನು ನೋಡುವಾಗ, ಆ ಬಳಿಕ ಅವನು ಆತ್ಮದಲ್ಲಿ ನಡೆದಾಡಿದ ಅದ್ಭುತ ಕಾಲ ಬರುತ್ತದೆ. ಆಗ ಅವನು ದೇವರಿಗಾಗಿ ಜೀವಿಸಬಲ್ಲವನಾಗಿದ್ದನು. ಈ ಸ್ಥಿತಿಯಲ್ಲಿ ನಾವು ಇಂದೂ ಇರಬೇಕಾಗಿದೆ. ಅನೇಕ ಅಸಂತೃಪ್ತ ಕ್ರೈಸ್ತರಿದ್ದಾರೆ. ಅವರು ರಕ್ಷಿಸಲ್ಪಟ್ಟಿರುತ್ತಾರೆ. ಡ್ವೈಟ್ ಎಲ್ ಮೂಡಿಯವರು ಹೀಗೆ ಹೇಳಿದ್ದಾರೆ, ಕೆಲವರಲ್ಲಿ ಅಸಂತುಷ್ಟರಾಗಿರುವಷ್ಟರ ಧಾರ್ಮಿಕತೆ ಇರುತ್ತದೆ ಎಂದು. ಪ್ರೀತಿಯುಳ್ಳ ದೇವಜನರೇ, ನಾವು ಹೇಗಿದ್ದೇವೆ? ಆತ್ಮದಲ್ಲಿ ಜೀವಿಸ್ತಾ ಇದ್ದೇವೆಯೋ ಅಥವಾ ಶರೀರ ಭಾವಕ್ಕೆ ಒಳಗಾಗಿ ಜೀವಿಸ್ತಾ ಇದ್ದೇವೆಯೋ? ಶರೀರ ಭಾವವು ಮರಣಕ್ಕೆ ನಮ್ಮ ನಡೆಸುತ್ತದೆ. ಆದ್ದರಿಂದ ನಾವೆಲ್ಲರೂ ಕ್ರಿಸ್ತನನ್ನು ಅಂಗೀಕರಿಸಿಕೊಂಡವರಾಗಿ ಆತ್ಮದಲ್ಲಿ ನಡೆಸಲ್ಪಟ್ಟು ನಿತ್ಯ ಜೀವದ ನಿರೀಕ್ಷೆಯಲ್ಲಿ ಜೀವಿಸೋಣ. ಹೀಗಾಗುವಂತೆ ದೇವರು ತಾನೇ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಸೈತಾನನು ಅವನ ದೂತರು ನೀತಿಯ ಸೇವಕರಂತೆ ವೇಷ ಧರಿಸುವುದರಿಂದ ಬೇರೊಂದು ಸುವಾರ್ತೆಯು ಕಾರ್ಯ ಮಾಡುತ್ತಾ ಇದೆ. ಅರೇಬಿಯಾದಲ್ಲಿ ಪೌಲನ ಅನುಭವ, ದೇವರಿಂದಲೇ ಕರೆಯಲ್ಪಟ್ಟ ಪ್ರತಿಷ್ಠೆ ಹೊಂದಿದ ಪೌಲನ ಸಾಕ್ಷಿ ಜೀವಿತವು ನಮಗೆ ಒಂದು ಮಾದರಿಯಾಗಿದೆ. ಆದುದರಿಂದ ದಿನಾಲೂ ಸುವಾರ್ತೆಗೆ ವಿಧೇಯರಾಗಿ ಜೀವಿಸೋಣ. ಪ್ರಾರ್ಥನೆಯನ್ನು ಮಾಡೋಣ. ಪ್ರೀತಿಯುಳ್ಳ ಯೇಸು ಸ್ವಾಮಿ, ಈ ಸಮಯಕ್ಕಾಗಿ ನಾವು ನನಗೆ ಸ್ತೋತ್ರ ಮಾಡ್ತೇವಪ್ಪ. ಅಪೊಸ್ತಲನಾದ ಪೌಲನ ಜೀವಿತಕ್ಕಾಗಿ ಸ್ತೋತ್ರ. ಆತನನ್ನು ಸಂದರ್ಶಿಸಿ ಸುವಾರ್ತೆಯ ಭಾರವನ್ನು ಆತನಿಗೆ ಕೊಟ್ಟಿದ್ದಿ, ಅದಕ್ಕಾಗಿ ಸ್ತೋತ್ರ. ಅದೇ ರೀತಿಯಲ್ಲಿ ಈ ವಾಕ್ಯಗಳನ್ನು ವೀಕ್ಷಿಸುತ್ತಿರುವಂಥ ನಮ್ಮ ಪ್ರೀತಿಯುಳ್ಳಂಥ ಆತ್ಮಿಕ ಬಾಂಧವರನ್ನು ಆಶೀರ್ವದಿಸು. ಅವರೆಲ್ಲರೂ ಈ ಸಂತೋಷದ ಸುವಾರ್ತೆಯನ್ನು ಕೇಳಿ ಕ್ರಿಸ್ತನನ್ನು ನಂಬಿ ದೇವರ ಮಕ್ಕಳಾಗುವಂತೆ ಸಹಾಯ ಮಾಡು. ಪವಿತ್ರಾತ್ಮನೇ, ಈ ಕಾರ್ಯವನ್ನು ಮಾಡಬೇಕೆಂದು ನಿನ್ನಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಅಷ್ಟೇ ಅಲ್ಲದೆ ಸುವಾರ್ತೆಯನ್ನು ನಮ್ಮ ಎಲ್ಲ ಸ್ನೇಹಿತರಿಗೂ ತಿಳಿಸುವಂತೆ ಕೃಪೆ ಮಾಡು. ಯೇಸುವಿನ ಪರಿಶುದ್ಧ ನಾಮದಲ್ಲಿ ಬೇಡಿದ್ದೇವೆ, ಆಮೇನ್. ಆತ್ಮೀಯ ವೀಕ್ಷಕರೇ, ಇಂದಿನ ಕಾರ್ಯಕ್ರಮದಲ್ಲಿ ನೀವು ಹೊಂದಿದ್ದ ಆಶೀರ್ವಾದಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿರಿ. ಈ ಸೇವೆಯನ್ನು ನೀವು ಬೆಂಬಲಿಸಿರಿ. ತಪ್ಪದೇ ಕರೆ ಮಾಡಿರಿ. ಮತ್ತೆ ನಾವು ಭೇಟಿಯಾಗೋಣ. ವಂದನೆಗಳು.